ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ. ನವಭಾವ ನವರೂಪ ನವಶಕ್ತಿ ಆರಾಧನೆಯ ಪರ್ವಕಾಲ ಇದು ನವರಾತ್ರಿ ವೈಭವ. ಆತ್ಮೀಯ ವೀಕ್ಷಕರೇ, ನಾವು ಇವತ್ತು ಮಂಜೇಶ್ವರ ತಾಲೂಕಿನ ಉಪ್ಪಳ ಸಮೀಪದ ಶಾಂತಿಗುರಿ ಶ್ರೀ ಮೂಕಾಂಬಿಕಾ ಪರಿವಾರ ದೇವಸ್ಥಾನದಲ್ಲಿದ್ದೇವೆ. ನವರಾತ್ರಿಯು ನವರೂಪದಲ್ಲಿ ನವಭಾವದ ಮೂಲಕ ಆರಾಧಿಸುವಂಥ ದೇವಿಯ ಈ ವಿಶೇಷವಾದ ಕ್ಷೇತ್ರ ಅತ್ಯಂತ ಕಾರಣಿಕತೆಯಿಂದ ಕೂಡಿದಾಗಿರುತ್ತೆ. ವಿಶೇಷವಾದ ಹೂವಿನ ಪೂಜೆ, ರಂಗಪೂಜೆ ಸಹಿತ ಈ ಕ್ಷೇತ್ರದಲ್ಲಿ ನವರಾತ್ರಿ ಅತ್ಯಂತ ವೈಭವಯುತವಾಗಿ ಆರಾಧಿಸಲ್ಪಡುತ್ತದೆ. ಬನ್ನಿ, ಈ ನವರಾತ್ರಿ ಪರ್ವಕಾಲದ ವಿಶೇಷತೆಗಳನ್ನು ಅರಿಯೋಣ. ವಿಶ್ವಜನನಿಯಾಗಿರ್ತಕ್ಕಂತಹ ದೇವಿಯನ್ನು ಶರನ್ನವರಾತ್ರಿಗಳಲ್ಲಿ ಪೂಜಿಸುವುದರಿಂದ ಅನಂತ ಫಲಗಳು ಆ ಉಪಾಸನೆಯಲ್ಲಿ ಸಂಪನ್ನಗೊಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾವತ್ತೂ ಕೂಡ ದೇವಿ ಕ್ಷೇತ್ರಗಳಲ್ಲಿ ಶರನ್ನವರಾತ್ರಿಯನ್ನು ಆಚರಣೆ ಮಾಡದಿದ್ದರೆ ಅದು ಪ್ರತಿಷ್ಠೆ ಸರಿಯಲ್ಲ ಅಂತ ಬರ್ತದೆ. ಆದ್ದರಿಂದ ಶರನ್ನವರಾತ್ರಿ ಅಂತಕ್ಕಂಥದ್ದನ್ನು ಎಲ್ಲ ದೇವಿ ಕ್ಷೇತ್ರಗಳಲ್ಲಿಯೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಕ್ಷೇತ್ರದಲ್ಲಿಯೂ ಕೂಡ ಯಾವ ಕಮಲಮ್ಮ ಅಂತಕ್ಕಂತಹ ಅತ್ಯಂತ ಮುಗ್ಧ ಸ್ತ್ರೀ ಅಂತ ಹೇಳಬಹುದು. ಯಾವಾಗಲೂ ಕೂಡ ನಾವು ಪುರಾಣಗಳಲ್ಲಿ ಕಥೆಗಳಲ್ಲಿ ಎಲ್ಲ ಕೇಳ್ತಕ್ಕಂಥದ್ದು ಹೇಗೆ ಅಂತ ಹೇಳಿದರೆ, ದೇವರು ಜ್ಞಾನಿಗಳು ಜ್ಞಾನದಿಂದ ದೇವರನ್ನು ಕಂಡರೆ, ಮುಗ್ಧರು ಅನುಭವದಿಂದ ಕಂಡದ್ದು ನಮಗೆ ಕಾಣ್ತಾ ಇದೆ. ಮಧುರು ಕ್ಷೇತ್ರ ಇರಬಹುದು, ಸೌತೆಡ್ಕ ಇರಬಹುದು, ಇನ್ನು ಅನೇಕ ಕ್ಷೇತ್ರಗಳು ಕೂಡ ಹೀಗೆ ಭಾಳ ಮುಗ್ಧರಿಗೆ ದೇವರು ಒಲಿದು ಬಂದಿರತಕ್ಕಂತಹ ಐತಿಹ್ಯಗಳು ಇರತಕ್ಕಂಥದ್ದು. ತದ್ರೀತಿಯಲ್ಲಿ ಇದು ಒಂದು ಕ್ಷೇತ್ರ ಅಂಥದ್ದು. ಕಮಲಮ್ಮ ಎಂತಕ್ಕಂಥ ಒಬ್ಬ ಮುಗ್ಧ ಸ್ತ್ರೀ ದೇವಿಯನ್ನು ಚೆನ್ನಾಗಿ ಉಪಾಸನೆ ಮಾಡಿದರು. ತದನಂತರದಲ್ಲಿ ಎಲ್ಲ ಜನರಿಗೂ ಕೂಡ ಒಂದು ಕಲ್ಯಾಣ ಆಗತಕ್ಕಂತಹ ಒಂದು ಕೈಂಕರ್ಯವನ್ನು ಅವರು ಮಾಡ್ತಾ ಬಂದರು. ಅನೇಕ ವಿಧವಾದಂತಹ ಒಂದು ಧೈರ್ಯವನ್ನು, ಪ್ರಸಾದವನ್ನು ಕೊಟ್ಟು ಧೈರ್ಯ ಹೇಳಿ ಕಳಿಸಿಕೊಡ್ತಾ ಇದ್ದರು. ಅದು ಅವರಿಗೆ ಫಲ ಕೊಟ್ಟಿದೆ. ಯಾವಾಗ ಫಲ ಕೊಡ್ತದೆ ಪ್ರಸಾದಗಳು, ಆವಾಗಲೇ ಜನರಿಗೆ ನಂಬಿಕೆ ಮತ್ತು ವಿಶ್ವಾಸಗಳು ಉಂಟಾಗಿ ಅದು ಮತ್ತು ಕೊನೆಗೆ ಒಂದು ಮಹಾಕ್ಷೇತ್ರವಾಗಿ ಬೆಳಗುವುದಕ್ಕೆ ಪ್ರಾರಂಭ ಆಗ್ತದೆ. ತದ್ರೀತಿಯಲ್ಲಿ ನಾವು ಕೂಡ ಅನುಭವಿಸಿದ್ದೇವೆ. ಬಹಳ ಒಳ್ಳೆಯ ರೀತಿಯಲ್ಲಿ ಇದು ಬೆಳಗಿ ಬರ್ತಾ ಉಂಟು. ಅಂತಹ ಕಮಲಮ್ಮನವರೊಂದು ಭಕ್ತಿಗೆ ಒಲಿದಂತಹ ಮೂಕಾಂಬಿಕಾ ಸಂಕಲ್ಪದಲ್ಲಿ ಏನು ಆರಾಧನೆ ಮಾಡಿದ್ದಾರೆ ಅದನ್ನು ಈಗಿನ ಒಂದು ವ್ಯವಸ್ಥೆಯವರು ಬಹಳ ಚೆನ್ನಾಗಿ ನಡೆಸಿ ಬರ್ತಾ ಇದ್ದಾರೆ. ಶರನ್ನವರಾತ್ರಿಯನ್ನು ಈ 9 ದಿನಗಳಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಅವರ ದೇವರಿಗೆ ಅರ್ಪಿತ ಮಾಡಿ ಇವತ್ತು ವಿಶೇಷವಾಗಿ ರಂಗಪೂಜೆಯನ್ನು ಕೂಡ ಮಾಡಿಸಿ ಆ ಪೂಜೆಯ ಅಥವಾ ಏನು ವ್ರತ ಸಂಕಲ್ಪ ಏನು ಆರಂಭದಲ್ಲಿ ಆಗ್ತದೆ ಪಾಡ್ಯ ದಿವಸ, ಅದು ನವಮಿ ಪರ್ಯಂತವಾಗಿ ಒಂದು ವ್ರತವಾಗಿ ದೀಕ್ಷೆಯಾಗಿ ತಗೊಳ್ಳಬೇಕು ಅಂತ ಲೆಕ್ಕ. ಯಾವಾಗ ರಂಗಪೂಜೆಯನ್ನು ಅವರು ನೆರವೇರಿಸಿಕೊಟ್ಟರು ಮಹಾನವಮಿಯ ಒಂದು ಪರ್ವಕಾಲಕ್ಕೆ, ಅದು ಬಹಳ ಪರಿಸಮಾಪ್ತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ನಾವು ಕೂಡ ಹಾಗೆ ಇವಲ್ಲಿಗೆ ಬರಲಿಕ್ಕೆ ಭಾಳ ಸಂತೋಷ ಪಡ್ತೇವೆ. ಇಲ್ಲಿ ಎಲ್ಲ ಭಕ್ತರು ಕೂಡ ಬಂದವರು ಕೂಡ ಅವರ ಅನುಭವವನ್ನು ಹೇಳ್ತಕ್ಕಂಥದ್ದು ಹಾಗೆ. ಇಲ್ಲಿಯ ಪ್ರಸಾದದಿಂದ ನಮಗೆ ಒಳ್ಳೆಯದಾಗಿದೆ. ಆದರೆ ನಾವು ಯಾವತ್ತೂ ಕೂಡ ಆ ತಾಯಿಯ ಒಂದು ಸೇವೆಗೆ ಕಟಿಬದ್ಧರಾಗಿದ್ದೇವೆ ಅಂತ ಹೇಳಿಕೊಂಡು, ಏನು ಒಂದು ತೆಂಗಿನ ಮರ ಕೂಡ ಇಲ್ಲಿ ಇಲ್ಲ. ಎಲ್ಲ ಭಕ್ತರ ಒಂದು ಸಹಕಾರದಿಂದ ಇಲ್ಲಿ ಎಷ್ಟು ಒಂದು ವೈಭವೋಪೇತವಾಗಿ ನವರಾತ್ರಿ ನಡೆದಿದೆ ಅಂತ ಹೇಳಿದರೆ ಅದು ದೇವಿಯ ಮಹಾತ್ಮೆಯೇ ಸರಿ. ಕಮಲಮ್ಮನ ಅವರ ಒಂದು ಆದರ್ಶವು ಅದಕ್ಕೆ ಕಾರಣೀಭೂತವಾಗಿರತಕ್ಕಂಥದ್ದು.
ಎಲ್ಲಿ ಸರಳವಾಗಿ ಭಕ್ತಿಯಿಂದ ಒಳ್ಳೆಯ ಮನಸ್ಸಿನಿಂದ ದೇವಿಯನ್ನು ಉಪಾಸನೆ ಮಾಡಿದರೂ ಕೂಡ ಅಲ್ಲಿಗೆ ದೇವರು ಒಲಿಯುತ್ತಾರೆ ಎನ್ನುವುದರಲ್ಲಿ ಯಾವುದೇ ಸಂಶಯಗಳಿಲ್ಲ.
1961 ಸ್ಥಾಪನೆ ಆಯ್ನಂಚಿನ ಈ ಕ್ಷೇತ್ರ ಏತೋ ಭಕ್ತಿಯರು ಬತ್ತದ ಮೂಲು ಅಕ್ಲ ಕಷ್ಟ ಕಾರ್ಪಣ್ಯನು ಪಂಡದು ನಿವಾರಣೆ ಇಂಚಿನ ಒಂಜಿ ಕ್ಷೇತ್ರ ಮುಲ್ಪದ ಸ್ಥಾಪನೆ ಮಂತನಾರು ಶ್ರೀ ಕಮಲಮ್ಮ ಅಂದು ಆ ಕಮಲಮ್ಮನಂಡ ಬಡ ಜನಕ್ಲೇನ ಮಿತ್ತೆ ಭಾರಿ ಮಮಕಾರ ದೀನಂಚಿನ ವಿಶೇಷ ವ್ಯಕ್ತಿ ಅಪ್ಪ ಅನ್ನ ಆ ತ್ಯಾಗದ ಫಲನೇ ಇನಿ ಮೂಳು ತೋಜುನಂಚಿನ ವಿಶೇಷ ಆ ಶುಭಗಳಿಗೆದ ಸಂಭ್ರಮದ ನವರಾತ್ರಿದ ದಿನ ಅಪ್ಪ ಈ ನವರಾತ್ರಿದ ಒಂಜಿ ವರ್ಷ ದುಂಬು ನಮ್ಮ ಮೂಳು ಬ್ರಹ್ಮಗಳ ಶಾಯನೆದ ಬೊಕ್ಕ ನಮ್ಮ ಮಾತ ಜೀರ್ಣೋದ್ಧಾರ ಸಮಿತಿದಾಕ್ಲಿನಲ್ಲ ಮಾತೇರಲ್ಲ ಊರ್ದ 10 ಸಂಸ್ಥೆಯನ್ನು ಸೇರ್ಸೋದು ನಮ್ಮ ಮೂಳು ಸೇವಾ ಸಮಿತಿ ಮಲ್ತ ಆ ಸೇವಾ ಸಮಿತಿದಾಕ್ಲು ಭಾರಿ ಪೊರ್ಲುಡೆ ಈ ಕ್ಷೇತ್ರನ ಆ ನಿತ್ಯ ಪೂಜೆ ಎಲ್ಲ ಅವೇ ರೀತಿ ವಿಶೇಷವಾಯಿನಂಚಿನ ಮಂಗಳವಾರದ ಪೂಜೆ ಅವೇ ರೀತಿ ಶುಕ್ರವಾರ ಆದಿತ್ಯವಾರ ಭಕ್ತರಿಗೆ ಆಪಣಂಚಿನ ಸೌಕರ್ಯಕ್ಕೆ ಬೋಡಾಪನ ರೀತಿಡು ಆ ಪ್ರಸಾದ ಸ್ವೀಕರಣೆ ಮಲ್ಪೆರೆ ಒಲ್ತು ಊರೂರ್ದ ಒಲ್ಪೊಲ್ಪದ ಊರ್ದಕ್ಲು ಬರ್ತದೆ ಮುಲ್ಪದ ಪ್ರಸಾದನು ಬತ್ತೊಂದು ಪೋಂದುಲ್ಲೇರು ಅವೇ ರೀತಿ ಅಕ್ಲೆಗೆ ಏತೋ ವರ್ಷ ದುಂಬು ಪಣ್ಣಂಚಿನ ಪರಕ್ಕೆ ಆದಪ್ಪು ದೇವಿಗೆ ಹೆಂಚಿನ ಸಮರ್ಪಣೆ ಮನ್ಪೇರಿತ್ತ ಪ್ರಶ್ನೆ ರೂಪಡು ತೋಜಿದಾನಾಗ ಮೂಳು ಬತ್ತದು ಪಣ್ಣು ಪ್ರಾರ್ಥನೆ ಮಂತದ್ದು ಅಕ್ಲೆ ನಿವಾರಣೆ ಆವೊಂದುಂಡು ಇತ್ತಲ ಬರೊಂದುಲ್ಲೇರು ಅಪ್ಪ ಇನಿ ನಂಗೆ ಇಡೀ ನಮ್ಮ ಮೆಚ್ಚಡೈನ ವಿಶೇಷ ಸಂಗತಿದಾದ ಬಂಡ ನಮ್ಮ ಮುಲ್ಪ ಊರ್ದ 10 ಸಂಸ್ಥೆರು ಭಾರಿ ಪೊರ್ಲುಡು ಈ ಕ್ಷೇತ್ರನ ಭಾರಿ ಪ್ರೀತಿಡು ನಮ್ಮ ಕುಟುಂಬದ ದೇವರೆಂಚ ಅವೇ ಮಾಗಣ ದೇವರೆಂಚನ ನಮ್ಮ ಗ್ರಾಮಗೊಂಜಿ ದೇವರೆಂಚ ಉಳ್ಳೇರ ಅವೇ ಪ್ರೀತಿಡು ಅದು ಹೆಚ್ಚಾದು ನಮ್ಮ ಪ್ರತಿ ಮುಲ್ಪದ ಕಾರ್ಯೋಡ್ಲ ಕೈ ಜೋಡಿಸವಣಂಚಿನ ವಿಶೇಷವಾಯಿನ ಒಂಜಿ ಅಕ್ಲ ಕೊಡುಗೆಲ ನಮ್ಗೆ ಸಂತೋಷದಾಯಕಲ ಬಂದದ್ದು ನಮ್ಮ ಯಾನೇನಿ ಪಣಿಯರ ಇಚ್ಛೆ ಪಡುವೆ.
ನಮ್ಮ ಕರಿ ಮೇಟ್ ಬ್ರಹ್ಮಕಲಶ ಆಯ್ನಂಚಿನ 17, 18, 16 ಬೇಕು ಬ್ರಹ್ಮಕಲಶ ಆತನು ಅವು ಎಡ್ಡೆ ರೀತಿಯಲ್ಲಿ ನಡತಂಡು ಅವೇ ರೀತಿ ಈ ತಿಂಗಳು ನಮ್ಮ 22 ಎಡ್ದು ಬುಕ್ಕ ನವರಾತ್ರಿ ಉತ್ಸವ ನಡತೊಂದುಂಡು ಆಯ್ಕೆ ರಂಗಪೂಜೆ ರಂಗಪೂಜೆ ಅಂಡು ಒಂಜಿ ನಮ್ಮ ಸಾರ್ವಜನಿಕ ಅದು ಅವು ಎಡ್ಡೆ ರೀತಿ ನೀನು ನಡತಂಡು ಈಗ ಮಾಂತ ಭಕ್ತಿರ್ಲ ಮುಳ್ತ ಕಾರ್ಯಕರ್ತರ್ನಕ್ಲಿ ಅನ್ನದಾನಗೂ ಬಡಪನ ನಂಗೆ ಮಾಂತ ವ್ಯವಸ್ಥೆಗಳು ಮಾಡ್ತೀವಿ. ಎಂಕಲ್ನ ಕ್ಷೇತ್ರಡ್ 9 ದಿನದ ಜಾತ್ರೆ ಭಾರಿ ಪೊರ್ಲುಡು ನಡತಂಡು ಇನಿ ರಂಗಪೂಜೆ ವಿಶೇಷ ರಂಗಪೂಜೆ ನಡತಂಡು ಐಕ್ ಭಾರಿ ಸಂಖ್ಯೆಡ್ ಜನ ಸೇರಿಯರು ಎಂಕಲ ಮುಲ್ತ ಮೈಮೆ ಬಂಡ ಅವು ಒಲ್ಪದ ಜನಕುಲು ಪೂರೈತೆ ಬತ್ತದು ಸೇರುವಂದುಲ್ಲೇರು ಬರುವಂದುಲ್ಲೇರು ಭಾರಿ ಖುಷಿಯ ಒಂದುಂಡು 9 ದಿನದ ಅನ್ನದಾನ ಭಾರಿ ಶೋಕುಡು ಕೊರ್ತೇರು ಅವನು ಪೂರೆಲ್ಲ ಸ್ವೀಕಾರ ಮಂತದೇರು. ಈ ಕ್ಷೇತ್ರದ ಬಗ್ಗೆ ಪನೋಡುದಂಡ ಭಾರಿ ಪೆರ್ಮೆ ಆವೊಂದುಂಡು ಕರಿನ ಮೇ ತಿಂಗಳು ಬ್ರಹ್ಮಕಲಶ ಆಯಿ ಬೊಕ್ಕ ಈ ಒಂಜಿ ಕ್ಷೇತ್ರದ ಕಾರಣಿಕ ಅಂದೇ ಪನೊಲಿ ಒಂಜಿ ಅಪಾರವಾಯಿನ ಭಕ್ತೇರಿ ಕ್ಷೇತ್ರಗೂ ಸಂದರ್ಶನ ಕೊರೊಂದುಲ್ಲೇರು ಇತ್ತೆ ಆ ಬ್ರಹ್ಮಕಲಶ ಆಯಿ ಬೊಕ್ಕ ಸುರೂತ ವರ್ಷದ ನವರಾತ್ರಿ ಮಹೋತ್ಸವವನ್ನು ಆಚರಣೆ ಮಲ್ತೊಂದುಲ್ಲ ಸುರುಟು ಪ್ರಾರಂಭ ಮಲ್ಪನಾಗ ಎಂಕ್ಲೆಗೆ ಒಂಚೂರು ಪೋಡಿಗೆ ಇತ್ತನ ಎಂಚ ಭಕ್ತರಿನ ಸಂಖ್ಯೆ ಬರುವ ರಾಜ್ಯ ಅಂದ ಅಣ್ಣ ಎಂಗ್ಲ ನಿರೀಕ್ಷೆಗಳ ಮೀರ್ದು ಭಕ್ತರು ದೂರದ ಊರು ಹಿಡಿದು ಇಡೆಗೆ ಬರೋದುಲ್ಲೇರು ಭಾರಿ ಸಂತೋಷ ಆವೊಂದುಂಡು ಪೊರ್ಲುಡು ಈ ಕಾರ್ಯಕ್ರಮಗಳು ನಡತ್ತೊಂದುಂಡು ಸಂತೋಷ ಆವೊಂದುಂಡು. ಸುರಾಪಾನಾದಿಗಳಾದ ಆಯೋಜಿತ ಪ್ರಮಾದಗಳಿಂದ ಅಚಾತುರ್ಯಗಳಿಂದ ಚಿತ್ರ ಮಹಾದೋಷಗಳು ಮಾತ ಇಲ್ಲಿ ಪರಿಮಾರ್ಜನ ಜೈತ್ಯ ಕಡೆಯ ಉಪನ ಚಿತ್ರ ಈ ಸುವರ್ಣಾವಕಾಶ ದೇವಿನ ರಂಗಪೂಜೆಯಲ್ಲಿ ನಲ್ಪಾವನ ಆ ಒಂದು ವಿಶೇಷವಾದ ಚಿತ್ರ ಕಾರ್ಯ ರೂಪ ಮತ್ತೊಂದು ಅವರ ಈ ಕಮಲಮ್ಮನ ಒಂದು ಸಂಕಲ್ಪ ಒಂದು ಪೀಠ ಸಂಕಲ್ಪ ಮಾತ್ರ ಮಾಡಿಕೊಂಡು ಆ ಆರಾಧನೆ ಚಿಂತನೆಯೇ ನಮ್ಮ ಮಾತೆಲ್ಲ ಕೂಡ ಕಮಲಮ್ಮನ ಅನುಯಾಯಿಗಳು ದೇವಿನ ಜೋಗಳು ಈ ಪ್ರಕಾರವಾದ ಚಿತ್ರವಾಗಿ ವಿಧೇಯತೆಗಳು ವಿನಯಪೂರ್ವಕವಾದ ಆ ಸೇವಾ ಕೈಂಕರ್ಯಗಳನ್ನು ಮಾಡ್ತಾರೆ. ಏದ ಮತ್ತದಲ್ಲೂ ಕೂಡ ಈ ಮಹಾ ಉತ್ಸವಾದಿಗಳ ಮಲ್ಪನಾಗ ಅನೇಕ ರೀತಿಯ ವ್ಯತ್ಯಾಸಗಳು ಬೆಳೆಯಲು ಸಾಧ್ಯತೆ ಉಂಟು. ಆ ದೀಪ ಸಂಕಲ್ಪದಲ್ಲಿರತಕ್ಕಂತಹ ದೇವಿಯ ಪೂರ್ಣಾನುಗ್ರಹವು ಎಲ್ಲ ಭಕ್ತರಿಗೂ ಕೂಡ ಸಂಪನ್ನಗೊಂಡು ಬರತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು
ವಿಘ್ನ ಪ್ರತಿಬಂಧಕ ಭ್ರಷ್ಟಾರಿಷ್ಟಗಳು, ಸಾಮಾಜಿಕ ಪಿಡುಗುಗಳು, ಕ್ಷಾಮಡಾಮರಾದಿಗಳು, ಎಲ್ಲ ರೀತಿಯಾದಂಥ ಪ್ರಾಕೃತಿಕ ವಿಕೋಪಗಳು ಏನಿದ್ರೂ ಕೂಡ ನಮ್ಮ ಊರಿಗೆ ಬಾರದೇ ಇದೆ. ಎಲ್ಲ ಭಕ್ತರನ್ನು ಕೂಡ ತನ್ನ ಮಕ್ಕಳ ಹಾಗೆ ಆ ದೇವಿ ನಿತ್ಯವೂ ಕೂಡ ಕ್ಷಣ ಕ್ಷಣದಲ್ಲಿಯೂ ಕೂಡ ಯಾವ ಕಲ್ಲಿನ ಬೊಂಬೆಯನ್ನ ಆ ರೆಪ್ಪೆಗಳು ಪರಿಪಾಲನೆ ಮಾಡ್ತಾ ಇರ್ತವೆಯೋ ತದ್ರೀತಿಯಲ್ಲಿ ಎಲ್ಲ ಭಕ್ತರನ್ನು ಕೂಡ ಸಂರಕ್ಷಿಸುವಂಥ ಒಂದು ಮಹಾನ್ ಜವಾಬ್ದಾರಿಯನ್ನು ಆ ದೇವಿಯೇ ವಹಿಸಿಕೊಂಡು ನಮ್ಮೆಲ್ಲರ ಸುಖ ಶಾಂತಿ ನೆಮ್ಮದಿಗಳಿಗೆ ಭಂಗದೋಷ ಉಂಟಾಗದೆ ಉತ್ತರೋತ್ತರವಾಗಿ ಸಮಸ್ತ ಭಕ್ತರಿಗೂ ಕೂಡ ಅಭೀಷ್ಟ ಪ್ರಾಪ್ತಿಯೊಂದಿಗೆ ಆಯುರಾರೋಗ್ಯ ಭಾಗ್ಯೇಶ್ವರಗಳು ಸಿದ್ಧಿಸಿ ಸ್ತ್ರೀಯರಿಗೆಲ್ಲ ಮಾಂಗಲ್ಯ ಅಭಿವೃದ್ಧಿ ಉಂಟಾಗುತ್ತಾ ಎಲ್ಲ ವ್ಯವಹಾರಸ್ಥರಿಗೆ ವ್ಯಾಪಾರಸ್ಥರಿಗೆ ಅವರವರದ್ದಾದಂಥ ಉದ್ಯೋಗ ವ್ಯವಹಾರ ಕಾರ್ಯಕ್ಷೇತ್ರಗಳಲ್ಲಿ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಲಕ್ಷ್ಮೀ ಕಟಾಕ್ಷವನ್ನು ಲಾಭಾಧಿಕ್ಯವನ್ನು ಉಂಟು ಮಾಡುತ್ತಾ ಕ್ಷೇತ್ರ ಸಂರಕ್ಷಣೆಗೆ ಕ್ಷೇತ್ರ ಪೋಷಣೆಗೆ ಬೇಕಾದಂಥ ಎಲ್ಲ ರೀತಿಯ ಭಕ್ತರ ದಾನಗಳು ಕೊಡುಗೆಯ ಒಂದು ತ್ಯಾಗಗಳು ಇಲ್ಲಿಗೆ ಹರಿದು ಬರ್ತಾ ಇರಲಿ. ತನ್ಮೂಲಕವಾಗಿ ಅವರು ಕೊಟ್ಟದ್ದು ತುಂಬ ಇದ್ದರೂ ಕೂಡ ಇಲ್ಲಿಂದ ಕೊಡತಕ್ಕಂಥದ್ದು ಅಗೋಚರವಾಗಿರುವಂತಹ ಪರಮಾನುಗ್ರಹ ಆ ಮಹಾಪ್ರಸಾದದ ರೂಪದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗುತ್ತಾ ಈ ಕ್ಷೇತ್ರವನ್ನು ಆಶ್ರಯಿಸುವಂಥ ಎಲ್ಲ ಭಕ್ತರನ್ನು ಕೂಡ ಉದ್ಧರಿಸುವಂತಹ ಮಹಾ ಪುಣ್ಯಕೀರ್ತಿಯು ಕೂಡ ಆ ದೇವಿಯ ದಿವ್ಯವೂ ಭವ್ಯವಾಗಿರ್ತಕ್ಕಂಥ ದಿವ್ಯ ಕರ್ನಾಟಕಕ್ಕೆ ಸೇರಿದಾಗಿ ಸಮಸ್ತರು ಒಂದು ಅಂಜಲೀಬದ್ಧರಾಗಿ ಪ್ರಾರ್ಥಿಸುತ್ತಾರೆ. ಶಾಂತಿಗುರಿ ಮೂಕಾಂಬಿಕಾ ಕ್ಷೇತ್ರ ಪ್ರಥಮ ವರ್ಷದ ನವರಾತ್ರಿ ಉತ್ಸವವನ್ನು ನಾವು ಇವತ್ತು 9 ದಿನಗಳ ಕಾಲ ಆಚರಿಸಿದ್ದೇವೆ. ಈ ಕ್ಷೇತ್ರ ಹಲವಾರು ವರ್ಷಗಳಿಂದ ಅಜೀರ್ಣಾವಸ್ಥೆಯಲ್ಲಿದ್ದದ್ದನ್ನು ಪರ ಊರ ಎಲ್ಲ ಮಹನೀಯರು ಒಟ್ಟು ಸೇರಿ ಈ ಕ್ಷೇತ್ರವನ್ನು ಪುನರ್ಸ್ಥಾಪಿಸಿ ಇಲ್ಲಿದ್ದಂತಹ ಮೊದಲು ಇದ್ದಂತಹ ಕಮಲಮ್ಮನ ಏನು ಸಂಕಲ್ಪ ಇತ್ತೋ ಅದನ್ನು ಪೂರ್ತಿಗೊಳಿಸುವಲ್ಲಿ ಅವರ ಭಕ್ತರು ಮೂಕಾಂಬಿಕೆಯ ಎಲ್ಲ ಭಕ್ತಾದಿಗಳು ಒಟ್ಟು ಸೇರಿ ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮ ನಾವು ನೆನೆಸಿದಷ್ಟಲ್ಲ, ಅದರಿಂದ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿದೆ ಎಂಬುದಕ್ಕೆ ಇಲ್ಲಿಗೆ ಬಂದಂಥ ಭಕ್ತಾದಿಗಳ ಎಲ್ಲ ಭೇಟಿಯೇ ನಮಗೆ ಸಾಕ್ಷಿಯಾಗಿದೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ಮೂಕಾಂಬಿಕೆಯ ಸಾನ್ನಿಧ್ಯ ಎಷ್ಟು ಇತ್ತು, ಹೇಗೆ ಉಂಟು ಎಂಬುದನ್ನು ಹಲವಾರು ಭಕ್ತಾದಿಗಳು ಇಲ್ಲಿಗೆ ಬಂದು ಮೊದಲು ನಾವು ಬರ್ತಾ ಇದ್ದೆವು. ಈ ಕ್ಷೇತ್ರದ ಮಹಿಮೆ ಏನು ಅಂತ ನಾವು ನಮ್ಮ ಜೀವನದಲ್ಲಿ ಅನುಭವಿಸಿದ್ದೇವೆ. ಅದರಿಂದಾಗಿ ಈ ಕ್ಷೇತ್ರ ಇನ್ನಷ್ಟು ಬೆಳಗುತ್ತದೆ ಎಂಬ ಧೈರ್ಯವನ್ನು ಕೂಡ ಅವರು ಹೇಳಿದ್ದಾರೆ. ಹಾಗೆ ಈ ಕ್ಷೇತ್ರ ಇನ್ನಷ್ಟು ಮುಂದೆ ಕೊಂಡೋಗಲಿಕ್ಕೆ ಈ ಮೂಕಾಂಬಿಕೆ ದೇವಿಯ ಹಾಗೂ ಪರಿವಾರ ಎಲ್ಲ ದೇವರುಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಾಗೆ ಈ ಕ್ಷೇತ್ರಕ್ಕೆ ಇನ್ನಷ್ಟು ಭಕ್ತರು ಬರುವ ಹಾಗೆ ಅವರಿಂದ ತನುಮನ ಧನಗಳಿಂದ ಇನ್ನಷ್ಟು ಕಾರ್ಯಗಳು ಈ ಕ್ಷೇತ್ರದಲ್ಲಿ ಬಾಕಿ ಇವೆ. ಇದನ್ನೆಲ್ಲ ಪೂರ್ತಿಗೊಳಿಸುವಲ್ಲಿ ಅವರೆಲ್ಲರ ಪೂರ್ಣ ಸಹಾಯ ಈ ಕ್ಷೇತ್ರದ ಮೇಲೆ ಇರಲಿ ಎಂಬುದಾಗಿ ಈ ಮೂಲಕ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಊರ ಹಾಗೂ ಪರ ಊರ ದಾನಿಗಳಿಗೆ ಕ್ಷೇತ್ರದ ಸೇವಾ ಸಮಿತಿಯ ಪರವಾಗಿ ನಾವೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ.